ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾನಿವತ್ತು ಸ್ಕಿನ್ ಕೇರ್ ವ್ಲಾಗ್ನ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಮುಖ ಎಲ್ಲ ಫೇಸ್ ವಾಶಿಂದ ತೊಳೆದು ಟವಲ್ ತಗೊಂಡು ಮೆಲ್ಲ ಒರೆಸ್ಕೊಂಡೆ. ಕೆಲವೊಬ್ರು ಉಜ್ತಾರೆ, ಹಾಗೆಲ್ಲ ಫೇಸಿಗೆ ರಫ್ ಆಗೆಲ್ಲ ಉಜ್ಕೊಳ್ಬಾರ್ದು. ನಾನು ಸಪ್ರೇಟಾಗಿ ಒಂದು ಟವಲ್ ಇಟ್ಕೊಂಡಿದ್ದೀನಿ, ಅಂದರೆ ಫೇಸ್ ಮಾತ್ರ ಒರೆಸ್ಲಿಕ್ಕಂತ. ಫಸ್ಟಿಗೆ ನನ್ನ ಕೂದಲನ್ನ ನಾನು ಹಿಂದೆ ಕಟ್ಕೊಂಡೆ, ಮುಖಕ್ಕೆ ಬೀಳ್ಬಾರ್ದಂತ. ಸೊ ನನ್ನ ಮುಖ ಕ್ಲೀನ್ ಉಂಟು, ಸೊ ನನಗೆ ಓನ್ಲಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಸಾಕು. ಈಗ ನಾನು ಫಸ್ಟಿಗೆ ಮಾಯ್ಶ್ಚರೈಸರ್ ಹಾಕೊಂಡೆ. ನಾನು ಮಾರ್ನಿಂಗ್ ಸಹ ಮಾಯ್ಶ್ಚರೈಸರ್ ಹಾಕೊಳ್ತೀನಿ, ಕೆಲವೊಬ್ರು ಜಸ್ಟ್ ನೈಟ್ಸ್ ಮಾತ್ರ ಹಾಕೊಳ್ತಾರೆ. ಸೊ ಫಸ್ಟಿಗೆ ನಾನೀಗ ಮಾಯ್ಶ್ಚರೈಸರ್ ಹಾಕೊಂಡಿದ್ದೀನಿ. ಈಗ ಅಪ್ವರ್ಡ್ಸೇ ರಬ್ ಮಾಡ್ಕೊಳ್ಬೇಕು. ಅಪ್ವರ್ಡ್ಸ್ ಯಾಕೆ ಮಾಡೋದಂದ್ರೆ ಅದು ಆ್ಯಂಟಿ ಏಜಿಂಗ್. ಸೊ ಯಾವುದೇ ಮಾಯ್ಶ್ಚರೈಸರ್, ಸೀರಮ್ ಅಥವಾ ಯಾವುದೇ ನೀವು ಹಾಕೊಳ್ಳೋದಾದ್ರೆ ಹೀಗೇನೆ ಒರೆಸ್ಕೊಳ್ಳಿ. ಸೀರಮ್ ಎಲ್ಲ ಹಾಕುವಾಗ ಈ ಥರ ಕರೆಕ್ಟಾಗಿ ಮಸಾಜ್ ಮಾಡೋದ್ರಿಂದ ಬೇಗ ಅಬ್ಸರ್ವ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ. ಫೇಸಿಂದ ಫುಲ್ ನೆಕ್ ತನಕ ಅಪ್ಲೈ ಮಾಡ್ಕೊಳ್ಳಿ. ನೀವು ಯಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿಲ್ಲ ಅಂದರೆ, ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಂದರೆ ನೀವು ನೋಡಿ, ನಿಮ್ಮ ಫೇಸ್ ಮತ್ತು ನೆಕ್ಕದ್ದು ಕಲರ್ ಚೇಂಜ್ ಆಗಿರುತ್ತೆ. ಟ್ಯಾನ್ ಎಲ್ಲ ಆಗಿ ಪಿಗ್ಮೆಂಟೇಷನ್ ಎಲ್ಲ ಆಗಿದ್ರೆ ನಿಮ್ಮ ಫೇಸದ್ದು ಮತ್ತು ನೆಕ್ಕದ್ದು ಕಲರ್ ಚೇಂಜ್ ಆಗಿರುತ್ತೆ. ಇದು ನಾನು ಇವಾಗ ಸನ್ಸ್ಕ್ರೀಮ್ ಅಪ್ಲೈ ಮಾಡ್ತಿರೋದು. ಸನ್ಸ್ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್, ಇದು ನಾರ್ಮಲ್ ಆಗಿ ಟ್ಯಾನಿಂಗಿಗೆ ಮಾತ್ರ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇದು ಸನ್ಸ್ಕ್ರೀಮ್ ಬಿಸಿಲಿಗೆ ಹೋಗಲಿಲ್ಲ ಅಂದರೂ ಬೆಳಗ್ಗೆ ನೀವು ಹಚ್ಕೊಳ್ಬೇಕು. ಈ ಸನ್ಸ್ಕ್ರೀಮ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಬೇಗ ಏಜ್ ಆಗಿದ್ದ ಥರ ಕಾಣಿಸಲ್ಲ. ಮತ್ತು ಸನ್ಸ್ಕ್ರೀಮ್ ಕಣ್ಣಿಗೆ ಅಪ್ಲೈ ಮಾಡ್ಕೊಳ್ಬೋದಾ ಅಂತ ಕೇಳ್ತಾರೆ ತುಂಬ ಜನ. ಸೊ ಕಣ್ಣಿಗೆ ಸಹ ಸನ್ಸ್ಕ್ರೀಮ್ ಅಪ್ಲೈ ಮಾಡ್ಕೊಳ್ಬೇಕು. ಮುಂಚೆ ಎಲ್ಲ ನನಗೆ ಲಿಪ್ ಬಾಮ್ ಇರಲಿಲ್ಲ, ಅಂದರೆ SPF 50ದ್ದು. ಸೊ ನಾನು ಲಿಪ್ಸಿಗೂ ಅಪ್ಲೈ ಮಾಡ್ಕೊಳ್ತಿದ್ದೆ. ಈಗ ನನ್ನ ಜೊತೆ ಲಿಪ್ ಬಾಮ್ ಇತ್ತು, ಸೊ ಅದು ಲಿಪ್ ಬಾಂಬೆ ನಾನು ಅಪ್ಲೈ ಮಾಡ್ಕೊಳ್ತೀನಿ. ನಾವು ಖಾಲಿ ಪ್ರಾಡಕ್ಟ್ಸ್ ಹಾಕಿದ್ರೆ ಮಾತ್ರ ನಮ್ಮ ಸ್ಕಿನ್ ಗ್ಲೋ ಆಗಲ್ಲ. ಅದಕ್ಕಂತ ಎಕ್ಸಸೈಸ್ ಎಲ್ಲ ಮಾಡಬೇಕು. ಮತ್ತು 2 ಲೀಟರ್ ನೀರನ್ನ ಕುಡಿಬೇಕು. ಖಾಲಿ ನೀರು ಕುಡಿದ್ರೆ ನಮಗೆ ಯೂರಿನ್ ಪಾಸ್ ಆಗಿ ಹೋಗ್ತದೆ. ಯೂರಿನ್ ಪಾಸ್ ಆಗೋದ್ರೆ ನಮ್ಮ ಬಾಡಿಗೆ ಅಬ್ಸರ್ವ್ ಆಗಲ್ಲ ನೀರು ಕುಡ್ದಿದ್ದು. ಸೊ ಅದಕ್ಕೆ ಸೀಡ್ಸ್ ಅಥವಾ ಮಿಂಟ್, ಲೆಮನ್ ಜ್ಯೂಸ್, ಮೊಸರು, ಹಾಲು ಈ ಥರ ಎಲ್ಲ ಕುಡಿಬೋದು. ಮತ್ತು ಕೆಲವೊಂದು ಫ್ರೂಟ್ಸಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ವಾಟರ್ಮೆಲನ್, ಗ್ರೇಪ್ಸ್, ಆರೆಂಜ್, ಮೂಸಂಬಿ, ಕೊಕೊನಟ್ ವಾಟರ್, ಕಬ್ಬಿನ ಹಾಲು ಈ ಥರ ಎಲ್ಲ ಕುಡಿಯೋದ್ರಿಂದ ನಮಗೆ ತುಂಬ ಸ್ಕಿನ್ಗೂ ಒಳ್ಳೆಯದು, ನಮ್ಮ ಬಾಡಿಗೂ ಒಳ್ಳೆಯದು. ಶುಗರ್, ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ. ನಾವು ಬೆಳಗ್ಗೆ ಎದ್ದೊಳಗೆ ನಮ್ಮ ಮುಖ ಸ್ವಲ್ಪ ಊದಿದ ಥರ ಇರುತ್ತೆ, ಅಂದರೆ ಕಣ್ಣ ಹತ್ರ ಎಲ್ಲ. ಅದು ಮೇನಾಗಿ ಉಪ್ಪು ಇಂದ. ಸೊ ಉಪ್ಪೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಮಸಾಲೆ ಐಟಮ್ಸ್, ಈ ಮ್ಯಾಗಿ ಅದರಲ್ಲೆಲ್ಲ ಜಾಸ್ತಿ ಉಪ್ಪಿರುತ್ತೆ, ಅದೆಲ್ಲ ಕಮ್ಮಿ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಬಾಯ್ ಬಾಯ್.